ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಶ್ರೀ ಗುರುರಾಯರ ಅರ್ಜೆಂಟ್ ಮೆಸೇಜ್ ಏನು, ನಿಮಗೆ ಏನು ತಲುಪಿಸ್ಬೇಕಂತಿದ್ದಾರೆ ರಾಯರು ಅಂತ ತಿಳ್ಕೊಳ್ಳೋಣ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಕ್ಲಿಯರ್ ಕ್ರಿಸ್ಟಲ್ ಸ್ಟೋನ್ನ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಶ್ರೀ ಗುರುರಾಯರು ನಿಮಗೆ ಯಾವ ಮೆಸೇಜ್ ಕೊಡ್ಬೇಕಂತಿದ್ದಾರೆ ತಿಳ್ಕೊಳ್ಳೋಣ. Seven of Cups, Page of Cups, Four of Swords, 10 of Wands, Ace of Swords, Knight of Wands, King of Pentacles. ಯಾರೆಲ್ಲ ಈ ಫಸ್ಟ್ ಪೈಲ್, ಈ ಕ್ಲಿಯರ್ ಪ್ಯಾಡ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಭಗವಂತನ ದೃಷ್ಟಿ, ಭಗವಂತನ ಆಶೀರ್ವಾದ ಮತ್ತು ಭಗವಂತ ನಿಮ್ಮ ಕಡೆ ದೃಷ್ಟಿ ಹಾಯಿಸಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ವಿಶ್ರಾಂತಿ ತಗೊಳ್ಬೇಕು, ಜಾಸ್ತಿ ಒಂದು ಹೊರೆನ ಈ ಏನು ಹೊರೆ ಹೊತ್ತಿದ್ದೀರಾ ಅದನ್ನೆಲ್ಲ ಸ್ವಲ್ಪ ಹೊತ್ತು ಪಾಸ್ ಮಾಡಿ ನೀವು ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿ ತಗೊಳ್ಳಿ. ಡಿವೈನ್ ನಿಮಗೆ ನಿಮ್ಮ ಕಡೆ ದೃಷ್ಟಿ ಹಾಯಿಸಿದ್ದಾರೆ. ನಿಮಗೇನು ಸಲ್ಲಬೇಕು, ನಿಮ್ಮ ಈ ಒಂದು ಏನು ಈ ಸ್ಟ್ರಗಲ್ ನೀವು ಹೊರೆ ಹೊತ್ತಿದ್ದೀರಾ ಅದರಿಂದ ಮುಕ್ತರಾಗಿ ನಿಮಗೆ ಈ ಭೌತಿಕ ಜಗತ್ತಲ್ಲಿ ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ಪೂರೈಸುವಂಥ ಆಶೀರ್ವಾದ, ಶಕ್ತಿನ, ಒಂದು ಉತ್ಸಾಹನ ನಿಮಗೆ ಕಳಿಸ್ತಾ ಇದ್ದಾರೆ. ಅವಕಾಶಗಳು ನೋಡಿ, ಇಲ್ಲಿ ಆಪರ್ಚುನಿಟೀಸ್ ನಿಮಗೆ ಸೆವೆನ್ ಆಫ್ ಕಪ್ಸ್, ಎಷ್ಟೊಂದು ಆಪರ್ಚುನಿಟಿ ಇದೆ. ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಷ್ಟು ದಿನ ಏನು ನಿಮ್ಮಲ್ಲಿ ಏನು ಹೋರಾಟ ಇತ್ತು ಅದೆಲ್ಲ ಎಂಡ್ ಆಗ್ತಾ ಇದೆ. 10 ಆಫ್ ವಾಂಡ್ಸ್, ಇಲ್ಲಿ ನೋಡಿ 10 ಆಫ್ ಕಪ್ಸ್. ಇದು ಈ ಸ್ಟ್ರಗಲಿಂದ ನಿಮಗೆ ಈ ಸಂತೋಷ, ಸಮೃದ್ಧಿ ಎಲ್ಲನೂ ನಿಮಗೆ ದೊರೀತಾ ಇದೆ. ನಿಮಗೆ ಡಿವೈನ್ ಕಡೆಯಿಂದ ಹೀಲಿಂಗ್ ಆಗ್ತಾ ಇದೆ. ಹೊಸ ಅವಕಾಶಗಳು, ಉತ್ಸಾಹ, ನಿಮಗೆ ಹಣ, ಏನು ದುಡ್ಡು, ಮನಿ ಪ್ರಾಬ್ಲಮ್, ಈ ಭೌತಿಕ ಜಗತ್ತಲ್ಲಿ ನೀವು ಏನೇನು ಒಂದು ಕೆಲಸದಲ್ಲಿ ಒಂದು ಸ್ಥಾನ ಇರಬಹುದು, ಒಂದು ಅಧಿಕಾರ ಇರಬಹುದು, ಏನೋ ಒಂದು ವ್ಯಕ್ತಿ ಇರಬಹುದು, ಪ್ರತಿಯೊಂದನ್ನು ನೀವು ಏನು ಇಲ್ಲಿ ಈ ಭೌತಿಕ ಜಗತ್ತಲ್ಲಿ ಏನು ಬೇಕೋ
ಅಂತ ನೀವು ಇಚ್ಛೆ ಪಡ್ತಾ ಇದ್ರಿ, ಅದಕ್ಕೆ ಒಂದು ಶ್ರಮಿಸ್ತಾ ಇದ್ರಿ, ಅದಕ್ಕೆ ಏನು ಹೋರಾಟ ಮಾಡ್ತಾ ಇದ್ರಿ, ಅದಕ್ಕೆ ನಿಮಗೆ ಡಿವೈನ್ ಕೈ ಹಿಡಿತಾ ಇದ್ದಾರೆ. ಡಿವೈನ್ ಇಂದಾನೆ ನೋಡಿ ಇಲ್ಲಿ ಡಿವೈನ್ ನಿಮಗೆ ನಿಮ್ಮ ಕಡೆ ದೃಷ್ಟಿ ಹಾಯಿಸಿದ್ದಾರೆ. ನಿಮಗೆ ಡಿವೈನ್ ನಿಮಗೆ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಅದನ್ನ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವಿಶ್ರಾಂತಿ ಮಾಡಿ. ಈ ಈ ಏನು ಈ ಸ್ಟ್ರಗಲ್ ಇತ್ತು, ಈ ಹೊರೆ ಇತ್ತು, ಈ ನಿಮ್ಮ ಭುಜದ ಮೇಲೆ ಏನು ಆ ಹೊರೆ ಹೊತ್ಕೊಂಡಿದ್ರಿ, ಅದನ್ನ ಸ್ವಲ್ಪ ಇಳಿಸಿ ನೀವು ರಿಲ್ಯಾಕ್ಸ್ ಮಾಡಿ, ವಿಶ್ರಾಂತಿ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಏನನ್ನಾದರೂ ಸಾಧಿಸೋ ಅಂತ ಶಕ್ತಿ ನಿಮ್ಮಲ್ಲಿದೆ. ಸ್ವಲ್ಪ ವಿಶ್ರಾಂತಿಗೊಳಿಸಿ. ನಿಮಗೆ ಅವಕಾಶಗಳು ಸುರಿಮಳೆ ಇದೆ ನೋಡಿ. ಇಲ್ಲಿ ಯಾವ್ಯಾವ ಆಪ್ಷನ್ಸ್ ನೀವು ಯಾವ್ದು ಬೇಕು ಅದನ್ನೆಲ್ಲ ಆಪ್ಷನ್ಸ್ ನೀವು ನಿಮ್ಗೆ ಏನು ಬೇಕು ಅದನ್ನ ಪಡ್ಕೊಳ್ಳೋ ಅಂತ ಒಂದು ಆಶೀರ್ವಾದನ ಶ್ರೀರಾಯರು ನಿಮಗೆ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ಶ್ರೀರಾಯರು ನಿಮಗೆ ಆಶೀರ್ವದಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ಏನಕ್ಕಾಗಿ ನೀವು ಹೋರಾಟ ಮಾಡ್ತಾ ಇದ್ರಿ, ಒಂದು ಹ್ಯಾಪಿ ಫ್ಯಾಮಿಲಿ ಇರ್ಬೋದು. ನೋಡಿ ಇಲ್ಲಿ ಜಡ್ಜ್ಮೆಂಟ್ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ದುಡ್ಡನ್ನ ಒತ್ತು ತರ್ತಾ ಇದ್ದಾರೆ. ಏನು ನೀವು ಇಷ್ಟು ದಿನ ಈ ದುಡ್ಡನ್ನ ನೀವು ಸಂಪಾದಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರಿ, ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದಕ್ಕೆ ನಿಮಗೆ ಸ್ಟ್ರೆಂತ್ ಆಗಿರಿ, ಇನ್ಫಿನಿಟಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಸ್ಥಿರತೆ ಬರ್ತಾ ಇದೆ ನೋಡಿ. ಕಿಂಗ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, 7 ಆಫ್ ಸಾರ್ಡ್ಸ್, ಅದು ಆದಷ್ಟು ಬೇಗನೆ ಬರ್ತಾ ಇದೆ. ಒಂದು ಪ್ರೀತಿ ಇರಬಹುದು. ಸ್ವಲ್ಪ ವಿಶ್ರಾಂತಿಗೊಳಿಸಿ. ನಿಮ್ಮಲ್ಲಿ ಏನನ್ನಾದ್ರೂ ಸಾಧಿಸುವಂತ ಛಲ, ಆ ಶಕ್ತಿ, ಆ ಸಾಮರ್ಥ್ಯ ನಿಮ್ಮಲ್ಲಿದೆ. ಇಷ್ಟು ಹೊರೆ ಹೊತ್ಕೊಂಡು ನೀವು ಶ್ರಮಿಸ್ಬೇಕಾಗಿಲ್ಲ. ನಿಮ್ಮ ಏನು ಈ ಶ್ರಮ ಇದೆ ಅದು ಭಗವಂತಂಗೆ ಮುಟ್ಟಿದೆ. ಭಗವಂತ ನಿಮಗೆ ಏನು ಕೊಡ್ಬೇಕಂತ ಇದ್ದಾರೆ ನಿಮ್ಮಲ್ಲಿ ನೋಡಿ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್, ಎಲ್ಲ ರೀತಿ ಸೌಕರ್ಯ, ಆ ಕಿರೀಟ ನಿಮಗೆ ದೊರೆಯುತ್ತೆ. ಭಗವಂತನ ಆಶೀರ್ವಾದ ಇದೆ ನೋಡಿ. ಇಲ್ಲಿ ಮೋಡದಿಂದ ಕೈಯಿಂದ ಸ್ವಾಡ್ ಆ ಪವರ್ ಕೊಟ್ಟು ಆ ಕಿರೀಟ ಕೊಡ್ತಾ ಇದ್ದಾರೆ ನಿಮಗೆ. ಒಂದು ನಾಯಕತ್ವ, ಒಂದು ನಿಮಗೆ ಒಂದು ಪೊಸಿಷನ್, ಎಲ್ಲದರಲ್ಲೂ ಸಮೃದ್ಧಿ, ಒಂದು ಮನೆ ಇರ್ಬೋದು, ಎಲ್ಲದರಲ್ಲೂ ನಿಮಗೆ ಒಂದು ಸಮೃದ್ಧಿ. ಈ ಭೌತಿಕ ಜಗತ್ತಲ್ಲಿ ಏನೇನು ಬೇಕು ಅದೆಲ್ಲ ಸೌಕರ್ಯ ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ನೀವು ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಿಮ್ಮ ಬಾಡಿನ ರೀಚಾರ್ಜ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೊಸ ಅವಕಾಶ, ಹೊಸ ಹುರುಪು, ನಿಮ್ಮಲ್ಲಿ ಹೊಸ ಚೈತನ್ಯ ಬರ್ತಾ ಇದೆ. ಅದಕ್ಕೆ ನೀವು ವಿಶ್ರಾಂತಿಗೊಳಿಸ್ಬೇಕು ಅನ್ನೋದು ಶ್ರೀರಾಯರ ಸಂದೇಶ. Bottom of the deck, page of pentacles, page of cups, page of pentacles ಬಂದಿದೆ ನೋಡಿ. ನೋಡಿ ಈ ತರ ನಿಮ್ಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ. ಏನಂತ ಅಂದ್ರೆ ನೋಡಿ, ಇಲ್ಲಿ ಅವರು ಜ್ಯೂಸ್, ಇಲ್ಲೂ ಪೆಂಟಿಕಲ್ಸ್ ಇದೆ ಅಲ್ಲ, ಇಲ್ಲಿ ಜ್ಯೂಸ್ಗಳನ್ನ
ಇಟ್ಟಿದ್ದಾರೆ. ನೀವು ಜ್ಯೂಸ್ ಸ್ಟಾಲ್ನ ಇಡ್ಬೋದು. ಒಂದು ಯಾರೋ ಹೊಸ ಉದ್ಯೋಗಗಳನ್ನ ಅವಕಾಶಗಳನ್ನ ಕೇಳ್ತಾ ಇದ್ದೀರಾ, ಈ ಥರ ಏನಾದರೂ ಒಂದು ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಮೂನ್ ಬಂದಿದೆ ಈಗ. ಒಂದು ಗ್ರಹಣ ಮತ್ತು ಒಂದು ರೆಡ್ ಮೂನ್, ಲೂನರ್ ಎಕ್ಲಿಪ್ಸ್ ಮತ್ತು ಇದು ಏನು ಫುಲ್ ಮೂನ್ ಇದೆಯಲ್ವಾ, ನೋಡಿ ಇಲ್ಲಿ ಇದು ಕೊಟ್ಟಿದ್ದಾರೆ. ಆಳವಾದ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ದ ಮೂನ್ ಕಾರ್ಡ್ ನೋಡಿ, ಇಲ್ಲಿ ಮೂನ್ ಇಲ್ಲೂ ಕೂಡ ಅದೇನೆ, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ 6 ಆಫ್ ಪೆಂಟಿಕಲ್ಸ್, ನೀವು ಏನು ಬ್ಲೆಸ್ಸಿಂಗ್ಸ್ ಕೊಡ್ತೀರಾ ಅದು ನಿಮಗೆ ದುಪ್ಪಟ್ಟು ಹೆಚ್ಚು ಬ್ಲೆಸ್ಸಿಂಗ್ ಸಿಗುತ್ತೆ. ಅದಕ್ಕೆ ನೀವು ಯಾರಿಗಾದ್ರೂ ಬ್ಲೆಸ್ಸಿಂಗ್ ಮಾಡಬೇಕಂದ್ರೆ ಒಳ್ಳೆಯದೇ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಇಲ್ಲೂ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಇಲ್ಲೂ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಜವಾದ ಸಂತೋಷ ದುಡ್ಡು ದುಡಿಯೋದ್ರಿಂದನೇ ಅಲ್ಲ, ಅದು ನಿಮ್ಮ ಖುಷಿ ಕೂಡ ಆಗಿರುತ್ತೆ. ನಿಜವಾದ ಸಕ್ಸಸ್ ಬರೀ ದುಡ್ಡಲ್ಲ, ನಿಮ್ಮ ಸಂತೋಷ ಕೂಡ ಆಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಶಾಪ್, ಇಲ್ಲಿ ಹೇಳಿದ್ನಲ್ಲ, ಜ್ಯೂಸ್ದು ಒಂದು ಸ್ಟಾಲು, ಒಂದು ಶಾಪ್ ಇಡ್ಬೋದು ಅಂತ. ನೋಡಿ ಇಲ್ಲಿ ಶಾಪ್ ಇದೆ, ಪೆಂಟಿಕಲ್ಸ್, ಇದರಲ್ಲಿ ಪೆಂಟಿಕಲ್ಸ್ ಇದೆ. ನೀವು ಏನಾದರೂ ಒಂದು ಹೊಸ ಹೆಜ್ಜೆನ ಇಡಬೇಕು ಅಂದರೆ ಅದರಲ್ಲಿ ನಿಮಗೆ ಗ್ರೋತ್ ಇದೆ, ಸಕ್ಸಸ್ ಇದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ಬರೀ ಹಣ ಒಂದೇ ಸಂಪಾದನೆ ಮಾಡೋದಲ್ಲ, ನಿಮ್ಮನ್ನು ಖುಷಿಯಾಗಿ ಇಟ್ಕೊಳ್ಳೋದು ಅದು ತುಂಬ ದೊಡ್ಡ ಸಕ್ಸಸ್ ಅಂತ ತಿಳಿಸ್ತಾ ಇದ್ದಾರೆ. ದ ಹರ್ಮಿಟ್, ನೀವೇ ಮಾಡಬೇಕಾಗಿರೋ ಕೆಲಸಗಳು ಸಾಕಷ್ಟು ಇದೆ, ಅದಕ್ಕೆ ನೀವು ವಿಶ್ರಾಂತಿ ಪಡಿಬೇಕು, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಬೇಕು ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ವಿಶ್ರಾಂತಿ ತಗೊಳ್ಳಿ, ಸ್ವಲ್ಪ ನಿಮ್ಮ ಬಾಡಿ ರೀಚಾರ್ಜ್ ಆಗಲಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ ಸೆಲೆಬ್ರೇಷನ್, ಇಲ್ಲಿ ಫೆರಿ ನಿಮ್ಮನ್ನು ಇಟ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಷನ್ ಇರಲಿ ನಿಮ್ಮ ಜೀವನದಲ್ಲಿ, ಖುಷಿ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲೂ ಅದೇ ಹೇಳಿರೋದು, ಇಲ್ಲೂ ಸೆಲೆಬ್ರೇಷನ್ ಮಾಡಿ. ಗೆಟ್ ರೆಡಿ ಟು ಲೆಟ್ ಯುವರ್ ಹೇರ್ ಡೌನ್ ಆ್ಯಂಡ್ celebrate. It's time to go out to dance and play. An invitation could be on the way. ನೀವು ಹೊರಗಡೆ ಹೋಗೋದಕ್ಕೆ ಇನ್ವಿಟೇಷನ್ ದಾರಿಲಿದೆ, ಬರ್ತಾ ಇದೆ. ನಿಮ್ಮ ಕೂದಲನ್ನ ಸಡಿಲ ಮಾಡ್ಕೊಳ್ಳಿ, ಡ್ಯಾನ್ಸ್ ಆಡೋದಕ್ಕೆ, ಆಟ ಆಡೋದಕ್ಕೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಬೇಕು. ನೀವು ಒಂದು ಔಟಿಂಗ್ ಹೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ ಎಲ್ಲರೂ, ಅದು ಡಿವೈನ್ ನಿಮಗೆ ಇನ್ವಿಟೇಷನ್ ಕೊಡ್ತಿದ್ದಾರೆ.
ಹೊರಗಡೆ ಹೋಗೋದಿಕ್ಕೆ, ಡಾನ್ಸ್ ಮಾಡೋದಿಕ್ಕೆ, ಒಂದು ಆಟ ಆಡೋದಿಕ್ಕೆ, ಒಂದು ಖುಷಿ ಪಡೋದಿಕ್ಕೆ, ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡೋದಿಕ್ಕೆ ಡಿವೈನ್ ನಿಮಗೆ ಇದು ಕೊಟ್ಟಿದ್ದಾರೆ. ಏನಂದ್ರೆ ನಿಮ್ಮ ಸಕ್ಸಸ್ ಬರೀ ಹಣ ಸಂಪಾದನೆ ಮಾಡೋದಲ್ಲ, ಇಟ್ಸ್ ಅಬೌಟ್ ಹ್ಯಾಪಿನೆಸ್ ಟು ಅಂತ ಇದೆ. ನಿಮ್ಮನ್ನು ನೀವು ಖುಷಿಗಿಟ್ಕೊಳ್ಳೋದು ಕೂಡ ಅದು ಒಂದು ಸಕ್ಸಸ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಹೊರೆ ಇತ್ತು ಅದನ್ನ ಸ್ವಲ್ಪ ಸಡಿಲ ಮಾಡಿ ಕೆಳಗಡೆ ಇಳಿಸಿ ರಿಲ್ಯಾಕ್ಸ್ ಮಾಡಿ ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಈ ಕಾರ್ಡು ಅದೇ, ಈ ಕಾರ್ಡು ಅದೇ. ನೀವು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದಾರೆ, ಹೆಚ್ಚು ಡಿಹೈಡ್ರೇಷನ್ ಆಗ್ತಾ ಇದ್ರೆ ನೀರ್ನ ಅವಾಗವಾಗ ತಗೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಮಾಡೋ ಅಂತ ಕೆಲಸ ಇನ್ನೂ ಬೇಜಾನಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಿಮ್ಮ ಬಾಡಿನ ರೀಚಾರ್ಜ್ ಮಾಡಿ ನಿಮ್ಮಲ್ಲಿ ಉತ್ಸಾಹ, ಹೊಸ ಒಂದು ಕುತೂಹಲ, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ, ಹಠ ನಿಮ್ಮಲ್ಲಿದೆ. ಆ ಯುವಕನ ಶಕ್ತಿ ನಿಮ್ಮಲ್ಲಿದೆ. ಹೊಸ ಇನ್ವೆನ್ಷನ್ನು ಅದೆಲ್ಲ ಮಾಡುವಂತ ಆತುರತೆ ನಿಮ್ಮಲ್ಲಿದೆ. ಅದಕ್ಕೋಸ್ಕರ ನೀವು ರಿಲ್ಯಾಕ್ಸ್ ಮಾಡಿ ನಿಮ್ಮ ಆತ್ಮನ ಅವಲೋಕನ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್, ನಾನು ಈ ಭೌತಿಕ ಜಗತ್ತಲ್ಲಿ ಏನೇನು ಬೇಕು ಅದನ್ನೆಲ್ಲ ನಾನು ನಿಮಗೆ ಕೊಡ್ತೀನಿ. ನಿಮಗೆ ಒಂದು ಸ್ಥಾನ ಬೇಕಾ, ಮಾನ ಬೇಕಾ, ಗೌರವ ಬೇಕಾ, ಒಂದು ಒಳ್ಳೆ ಮನೆ ಬೇಕಾ, ಏನ್ ಬೇಕು, ಹಣ ಬೇಕಾ, ಎಲ್ಲದ್ರಲ್ಲೂ ನಾನು ಸಮೃದ್ಧಿ ಕೊಡ್ತೀನಿ. ನೀವು ರಿಲ್ಯಾಕ್ಸ್ ಮಾಡಿ ಆ ಹೊರೆನ ಕೆಳಗಡೆ ಇಳಿಸಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬರೀ ಹಣ ಸಂಪಾದನೆ ಮಾಡೋದು ಒಂದೇ ಸಕ್ಸಸ್ ಅಲ್ಲ, ನಿಮ್ಮನ್ನ ನೀವು ಖುಷಿಯಾಗಿಟ್ಕೊಳ್ಳೋದು ಒಂದು ಸಕ್ಸಸ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಹೆಚ್ಚು ಬ್ಲೆಸ್ಸಿಂಗ್ಸ್ ಯಾರಿಗೆ ಮಾಡ್ತೀರಾ ನಿಮಗೆ ಅದು ದುಪ್ಪಟ್ಟು ಬರುತ್ತೆ. ಅದನ್ನ ನೀವು ಒಳ್ಳೆ ರೀತಿ ಮಾಡಿ, ನಿಮ್ಮ ಆಶೀರ್ವಾದ ಒಳ್ಳೆ ರೀತಿ ಇರಬೇಕು. ಯಾಕೆ ಅಂದ್ರೆ ಅದು ನಿಮಗೆ ವಾಪಸ್ ಬರೋದ್ರಿಂದ 10 ಪಟ್ಟು ನೀವು ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಒಳ್ಳೆ ರೀತಿನೇ ಇರಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಇನ್ವಿಟೇಷನ್ ಬರ್ತಾ ಇದೆ. ಡಿವೈನ್ ನಿಮ್ಮ ಕೂದಲನ್ನ ಸಡಿಲ ಮಾಡಿಕೊಂಡು ಇಲ್ಲಿ ಫೆರೀಸ್ ಬರ್ತಾ ಇದ್ದಾರೆ ನಿಮ್ಮ ಜೊತೆ. ನಿಮ್ಮನ್ನ ಡಾನ್ಸ್ ಮಾಡಿಸೋದಿಕ್ಕೆ, ಆಟ ಆಡ್ಸೋದಿಕ್ಕೆ, ನಿಮ್ಮನ್ನ ಸೆಲೆಬ್ರೇಟ್ ಮಾಡೋದಿಕ್ಕೆ. ನೀವು ಗೆಟ್ ರೆಡಿ ಟು ಲೆಟ್ ಯುವರ್ ಹೇರ್ ಡೌನ್ ಆ್ಯಂಡ್ ಕೂದಲನ್ನ ಸಡಿಲ ಮಾಡಿ ಕೆಳಗೆ ಬಿಡಿ, ಫ್ರೀ ಮಾಡ್ಕೊಳ್ಳಿ ಅಂತ. ನಿಮ್ಮನ್ನ ನೀವು ನಿಮ್ಮ ತಲೆ ಮೇಲೆ ಏನು ಒಂದು ಹೊರೆ ಇದೆ ಅದನ್ನ ಸಡಿಲ ಮಾಡಿ. ಡಿವೈನ್ ನಿಮಗೆ ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡೋದಿಕ್ಕೆ ಒಂದು ಆಹ್ವಾನ ಪತ್ರಿಕೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಆಟ ಆಡ್ಬೋದು, ಡಾನ್ಸ್ ಮಾಡ್ಬೋದು, ಕುಣಿಬಹುದು, ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮೋಸ್ಟ್ಲಿ ನೀವು ಎಲ್ಲಾದರೂ ಆಚೆ ಹೋಗ್ತಾ ಇರ್ಬೋದು ಈ ವಾರದಲ್ಲಿ. ನಿಮಗೆ ಒಂದು ಸೆಲೆಬ್ರೇಷನ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ಯಾರೆಲ್ಲ ಈ ಕ್ಲಿಯರ್ ಕ್ರಿಸ್ಟಲ್ ಆಗಿತ್ತು ಇದನ್ನ ನೀವು ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೆಸೇಜ್ ನಿಮಗೆ ಏನು ತಲುಪಿಸ್ಬೇಕಾಗಿತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ ರೋಸ್ ಕ್ವಾರ್ಟ್ಸ್ನ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಶ್ರೀ ಗುರುರಾಯರು ನಿಮಗೆ ಯಾವ ಅರ್ಜೆಂಟ್ ಮೆಸೇಜ್ ಕೊಡ್ಬೇಕಂತಿದ್ದಾರೆ ತಿಳ್ಕೊಳ್ಳೋಣ.
king of wands. ಯಾರೆಲ್ಲ ಈ ರೋಸ್ ಕ್ವೆಟ್ಸ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಕ್ವೀನ್ ಆಫ್ ಕಪ್ಸ್, ದ ಎಂಪ್ರೆಸ್, ಟೂ ಆಫ್ ವಾಂಡ್ಸ್, ಫೋರ್ ಆಫ್ pentacles, nine of pentacles, king of cups, queen of cups ಎರಡು ಬಂದಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಏರ್ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮೋಸ್ಟ್ಲಿ ಈ ಥರ ಕಲರ್ ಮಾಡ್ಕೊಳ್ಬೋದು ಅನ್ನೋದು. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಇಲ್ಲಿ ಒಂದು ನಿಮ್ಮಲ್ಲಿ ಒಂದು ಫೆಮಿನಿನ್ ಎನರ್ಜಿ, ಒಂದು ಮ್ಯಾಸ್ಕುಲೈನ್ ಎನರ್ಜಿ, ಎರಡು ಬ್ಯಾಲೆನ್ಸ್ ಬರ್ತಾ ಇದೆ. ಯಾಕಂದರೆ ಇಲ್ಲಿ ಎರಡು ಕಾರ್ಡ್ ಕಿಂಗ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಒಂದು ನಿಮ್ಮ ಒಂದು ಬಾಂಧವ್ಯಗಳಲ್ಲಿ ಒಂದು ಸಾಮರಸ್ಯ, ಒಂದು ಪ್ರೀತಿ, ಪ್ರತಿಯೊಂದು ನಿಮ್ಮ ಭಾವನಾತ್ಮಕ ಸಂಬಂಧಗಳು ತುಂಬ ಚೆನ್ನಾಗಿ ಗಟ್ಟಿಯಾಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ನಿಮಗೆ ಇಲ್ಲಿ ದ ಎಂಪ್ರೆಸ್ ಬಂದಿರೋದ್ರಿಂದ, ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಭೌತಿಕವಾದ ಈ ಜಗತ್ತಿನಲ್ಲಿ ಏನು ಬೇಕೋ ಎಲ್ಲ ರೀತಿಯ ಸೌಕರ್ಯವನ್ನು ಈ ಎಂಪ್ರೆಸ್ ತಾಯಿಯ ಎನರ್ಜಿ, ಇವರು ನಿಮಗೆ ಎಲ್ಲ ರೀತಿಯೂ ಈ ಭೌತಿಕ ಜಗತ್ತಲ್ಲಿ ಯಾವ್ಯಾವ ಥರ ನೀವು ಸುಖವಾಗಿರ್ಬೋದು ಅದನ್ನೆಲ್ಲ ನಿಮಗೆ ಆ ರಿಚ್ನೆಸ್ನ, ಐಷಾರಾಮಿ ಜೀವನನ ನಿಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಇಲ್ಲಿ ನಿಮ್ಮದೇ ಸ್ವಂತ ಪ್ರಯತ್ನದಿಂದ ಸ್ವತಂತ್ರವಾಗಿ ನೀವೇ ದುಡಿದು ನೀವೇ ನಿಮ್ಮ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಿರೋದನ್ನ ಅದನ್ನು ಅನುಭವಿಸೋದನ್ನ ತೋರಿಸ್ತಾ ಇದ್ದಾರೆ. ಅದನ್ನು ನೀವು ಎಂಜಾಯ್ ಮಾಡ್ತೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಅದನ್ನು ಹೇಗೆ ಸಂರಕ್ಷಣೆ ಮಾಡೋದು, ಅದನ್ನು ಹೇಗೆ ನಿಮ್ಮ ಹತೋಟಿಲಿ ಅದನ್ನು ನಿಮ್ಮ ಕಂಟ್ರೋಲಲ್ಲಿ ಹೇಗೆ ಅದನ್ನು ರಕ್ಷಿಸೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದು ನಿಮ್ಮಲ್ಲಿ ಒಂದು ಸ್ಥಿರತೆ, ಈ ಪ್ರಪಂಚನೇ ಒಂದು ಈ ನೋಡಿ ಇಲ್ಲಿ ಭೂಮಿ ಇದೆ, ಇಲ್ಲಿ ಭೂಮಿ ಇಟ್ಕೊಂಡಿದ್ದಾರೆ. ಅಂದರೆ ಈ ಪ್ರಪಂಚದಲ್ಲಿ ಈ ಭೂಮಿಲಿ ನೀವು ಹೇಗೆಲ್ಲ ಏನು ಈ ಭೌತಿಕವಾದ ಒಂದು ಸುಖಗಳು, ಸ್ವರ್ಗ ಅಂತ ಬರ್ತಾ ಇದೆ. ಈ ಭೂಮಿಲಿ ನೀವು ಒಂದು ಸ್ವರ್ಗನ ಸೃಷ್ಟಿಸ್ಬೋದು. ಆ ಥರ ಒಂದು ಎನರ್ಜಿ, ಒಂದು ಶಕ್ತಿನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಏನು ನಿಮ್ಮ ಆಸೆ ಇತ್ತು, ಈ ಭೂಮಿಲಿ ಒಂದು ನಿಮ್ಮದೇ ಆದ ಒಂದು ಪ್ರಪಂಚನ ಸೃಷ್ಟಿಸ್ಕೊಳ್ಳೋದು, ಅದು ಅದರಲ್ಲಿ ನೀವು ಒಂದು ದಿಟ್ಟವಾದ ಸ್ಥಿರವಾದ ಒಂದು ಅದನ್ನು ಸಾಕಾರಗೊಳಿಸುವಂಥ ಒಂದು ಸ್ಥಿರತೆನ ನೋಡಿ. ಇಲ್ಲಿ ಇವರು ಅವರ ಗುರಿ ಕಡೆನೆ ನೋಡ್ತಾ ಇದ್ದಾರೆ, ಮುಖ ಆ ಕಡೆ ಮಾಡಿ. ಇಲ್ಲೂ ಮುಖ ಆ ಕಡೆ ಮಾಡಿದ್ದಾರೆ. ಅಂದರೆ
ಅವ್ರ ಗುರಿ ಈ ಪ್ರಪಂಚದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ನಂತನನ ಇಲ್ಲಿ ಉಳಿಸ್ಬೇಕು ಅನ್ನೋದು ಒಂದು ಆಸೆ ಇರುತ್ತಲ್ಲ, ಆ ದಾರಿನ ಹುಡುಕ್ತಾ ಇದ್ದಾರೆ. ಆ ದಾರಿಲಿ ಅವರು ಸ್ಥಿರತೆನ ಪಡ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಎಂಪ್ರೆಸ್ ಮತ್ತು 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಮತ್ತು ಇಲ್ಲಿ ಕಿಂಗ್ ಆಫ್ ಕಪ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್, ಅದು ನಿಮಗೆ ಒಂದು ಭಾವನಾತ್ಮಕವಾಗಿ ಯಾರಿಗೆ ನೀವು ಏನಾದ್ರು ಒಂದು ಸಹಾಯ ಮಾಡೋದಾಗಿರಲಿ, ಏನೇ ಆಗಿರಲಿ, ಅದು ಒಂದು ಸಾಕಾರಗೊಳಿಸುತ್ತೆ. ಪ್ರತಿಯೊಂದು ನೀವು ಭಾವನಾತ್ಮಕವಾಗೂ ಈ ನಿಮ್ಮ ಒಂದು ಈ ಭೌತಿಕ ಜಗತ್ತಲ್ಲಿ ಹೇಗಿರಬೇಕು, ಭಾವನಾತ್ಮಕವಾಗಿ ನಿಮ್ಮ ಪ್ರೀತಿಲೂ ನಿಮ್ಮ ಏನು ಹಣಕಾಸಿನಲ್ಲೂ ಎಲ್ಲದರಲ್ಲೂ ಒಂದು ಐಷಾರಾಮಿ ಸಿಗ್ತಾ ಇದೆ. ಇವಾಗ ಒಂದು ಐಷಾರಾಮಿ ಸಿಕ್ಕಿದ ತಕ್ಷಣ ಕೆಲವ್ರಿಗೆ ಒಂದು ತಲೆ ಕಾಲು ಕೈ ನಿಲ್ಲೋದಿಲ್ಲ. ಆದರೆ ನಿಮಗೆ ಆ ಭಾವನಾತ್ಮಕವಾಗೂ ನೀವು ಎಲ್ಲರ ಜೊತೆನೂ ಸ್ಪಂದಿಸ್ತೀರ. ಅವ್ರ ಕಷ್ಟಗಳೇನಾದ್ರು ಇದ್ದರೆ ಅದಕ್ಕೆ ಒಂದು ಸ್ಪಂದನೆ ಮಾಡ್ತೀರಾ. ಈ ಭೂಮಿಲಿ ನೀವು ನಿಮ್ಮದೇ ಆದ ಒಂದು ಸ್ವರ್ಗನ ಸೃಷ್ಟಿ ಮಾಡ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ಸ್ಥಿರವಾಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಐಷಾರಾಮಿ ಜೀವನ ಭಗವಂತ ನಿಮಗೆ ಕಲ್ಪಿಸ್ತಾ ಇದ್ದಾರೆ. ನಿಮ್ಮ ಶ್ರಮದಿಂದ ನೀವು ಏನು ನಿಮ್ಮ ಸ್ವಂತ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ. ಏನೇ ಗ್ರೋತ್ ಇದ್ರೂ ನೀವು ಸ್ವಯಂ ಸಂಪಾದನೆ ಮಾಡಿರೋದು. ಅದರಿಂದ ನಿಮಗೆ ಡಿವೈನ್ ದ ಎಂಪ್ರೆಸ್ ಎನರ್ಜಿ ಒಂದು ಈ ಭೌತಿಕ ಜಗತ್ತಲ್ಲಿ ಏನೇನು ಬೇಕು ಐಷಾರಾಮಿ ಜೀವನ ಅದೆಲ್ಲನೂ ನಿಮಗೆ ಸೃಷ್ಟಿಸ್ತಾರೆ. ಅದರಲ್ಲಿ ನೀವು ಭಾವನಾತ್ಮಕವಾಗಿ ಎಲ್ಲರ ಜೊತೆನೂ ಸ್ಪಂದಿಸ್ತೀರ. ಏನಂದರೆ ಒಂದು ತಾಯಿ ಎನರ್ಜಿ, ಒಂದು ತಂದೆ ಎನರ್ಜಿ, ಮತ್ತು ನಿಮ್ಮ ಬಾಂಧವ್ಯದಲ್ಲಿ ಒಂದು ಒಡನಾಟ ಒಂದು ಚೆನ್ನಾಗಿರುತ್ತೆ, ಅನ್ಯೋನ್ಯತೆ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ನೀವು ಏನು ಸಂಪಾದನೆ ಮಾಡಿದ್ದೀರಾ ಅದನ್ನು ಸುರಕ್ಷತೆ ಮಾಡೋ ಅಂಥ ಜ್ಞಾನ, ಅದನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ನಿಮಗೆ ಭಗವಂತ ಅರಿವಿಗಿದೆ ನಿಮಗೆ ಅನ್ನೋದನ್ನು. ಅದನ್ನು ಕಾಪಾಡ್ಕೊಳ್ಳೋದು ನಿಮಗೆ, ಅದನ್ನು ಸ್ಥಿರವಾಗಿಟ್ಕೊಳ್ಳೋದು ನಿಮಗೆ, ಆ ದಾರಿ ನಿಮಗೆ ಗೊತ್ತಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಭೂಮಿ ಮೇಲೆ ನಿಮ್ಮದೇ ಆದ ಒಂದು ಸ್ವರ್ಗನ ಸೃಷ್ಟಿ ಮಾಡುವಂಥ ಶಕ್ತಿ, ಆ ಸಾಮರ್ಥ್ಯ, ಆ ಶಕ್ತಿನ, ಆ ಎನರ್ಜಿನ ಡಿವೈನ್ ನಿಮಗೆ ಕೊಡ್ತಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬಾಟಮ್ ಆಫ್ ದ ಡೆಕ್ ನಂಬರ್ 8 ಸ್ಟ್ರೆಂತ್. ನಿಮಗೆ ಒಂದು ಸ್ಟ್ರೆಂತ್ ಇದೆ, ಇನ್ಫಿನಿಟಿ ಇದೆ.
ಏಸ್ ಆಫ್ ಸ್ವಾರ್ಡ್ಸ್, ಫಸ್ಟ್ ಪೈಲಲ್ಲೂ ಏಸ್ ಆಫ್ ಸ್ವಾರ್ಡ್ಸ್ ಬಂದಿತ್ತು. ಫೋರ್ ಆಫ್ ಪೆಂಟಿಕಲ್ಸ್ ನೋಡಿ, ಇಲ್ಲೂ ಫೋರ್ ಆಫ್, ಎಷ್ಟು ಕರೆಕ್ಟ್ ಮೆಸೇಜ್ನ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಫೋರ್ ಆಫ್ ಪೆಂಟಿಕಲ್ಸ್, ಡಿವೈನ್ ಶ್ರೀ ಗುರುರಾಯರು ನಮ್ಮ ಜೊತೆ ಇದ್ದಾರೆ ರೀಡಿಂಗಲ್ಲಿ ಅನ್ನೋದು ಎಷ್ಟು ಸತ್ಯವಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಕಿಂಗ್ ಆಫ್ ವಾಂಡ್ಸ್, ನೋಡಿ ಅಲ್ಲಿ ಡಬಲ್ ಕನ್ಫರ್ಮೇಷನ್. ಕಿಂಗ್ ಆಫ್ ವಾಂಡ್ಸ್, ಶ್ರೀ ಗುರುರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಡಬಲ್ ಕನ್ಫರ್ಮೇಷನ್. ಫಸ್ಟ್ ಪೈಲಲ್ಲೂ ಅದೇ ಥರ ಬಂದಿತ್ತು. ಕಿಂಗ್ ಆಫ್ ವಾಂಡ್ಸ್, ನೋಡಿ ಹೊಸ ಹೊಸ ಆಲೋಚನೆಗಳಿಂದ ನಿನ್ನನ್ನು ನೀನು ಸ್ಪಾರ್ಕಲ್ ಆಗ್ತಾ ಇದೆಯಾ, ನಿಮ್ಮದು ಐಡಿಯಾಗಳು ಸ್ಪಾರ್ಕಲ್ ಆಗ್ತಾ ಇದೆ. ಏನಂದರೆ ಇಲ್ಲಿ ನಿಂತ್ಕೊಂಡು ನೋಡಿ ಆಲೋಚಿಸ್ತಾ ಇದ್ದೀರಾ, ಆ ಪ್ರಪಂಚನ ಇದು ಕೈಯಲ್ಲಿ ಇಟ್ಕೊಂಡಿದ್ದೀರಾ. ಅಂದರೆ ಈ ಜಗತ್ತಿನಲ್ಲಿ ನನ್ನದೇ ಆದ ಒಂದು ಪ್ರಪಂಚನ ಸೃಷ್ಟಿಸಬೇಕು ಅನ್ನೋ ಒಂದು ನಿಮ್ಮ ಐಡಿಯಾಗಳು, ಅದನ್ನು ನಿಮ್ಮಲ್ಲಿ ಆ ಹೊಸ ಆಲೋಚನೆಗಳು ತುಂಬಿ ತುಳುಕ್ತಾ ಇದೆ. ಲುಕ್ ಅಟ್ ಯು, ಯುವರ್ ಬ್ರಷಿಂಗ್ ವಿತ್ ಸ್ಪಾರ್ಕಲ್ ವಿತ್ ಐಡಿಯಾಸ್. ನಿಮ್ಮಲ್ಲಿ ಹೊಸ ಐಡಿಯಾಗಳು ಸ್ಪಾರ್ಕಲ್ ಆಗ್ತಾ ಇದೆ. ಅದನ್ನು ನೀವು ತುಂಬಿ ತುಳುಕ್ತಾ ಇದೆ ನಿಮ್ಮ ಐಡಿಯಾಗಳು ಅಂತ ನೋಡಿ ಇಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ. ಇಲ್ಲೂ ಅದೇ ರೀತಿ ಮುಖ ಮಾಡಿ ಚಿಂತಿಸ್ತಾ ಇದ್ದೀರಾ. ಅಂದರೆ ಚಿಂತನೆ ಅಂದರೆ ಒಂದು ಆಲೋಚನೆ, ಒಂದು ಏನು ನಿಮ್ಮ ಆದಿಲಿ ಈ ಭೂಮಿಗೆ ಬಂದಿರೋದ್ರಿಂದ ನೀವು ಏನಾರು ಒಂದು ನನ್ನದೇ ಒಂದು ಗುರುತು ಬಿಟ್ಟೋಗ್ಬೇಕು ಅನ್ನೋ ಒಂದು ದಿಟ್ಟ ಆಲೋಚನೆ, ಅದು ನಿಮ್ಮಲ್ಲಿ ಚಿಮ್ತಾ ಇದೆ, ಅದು ಸ್ಪಾರ್ಕಲ್ ಆಗ್ತಾ ಇದೆ. ಅದನ್ನು ಬ್ರಷ್ ಮಾಡಿ ತಿಳ್ಕೊಳ್ಳಿ ಏನು ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಕಿಂಗ್ ಆಫ್ ವಾಂಡ್ಸ್, ಶೈನ್ ಯುವರ್ ಇನ್ನರ್ ಕ್ಯಾಂಡಲ್ ಲೈಟ್ ಬ್ರೈಟ್ ಎನಫ್ ಫಾರ್ ಅದರ್ ಆಫ್ ಫಾಲೋ. ಬೇರೆಯವರು ನಿಮ್ಮನ್ನು ನೋಡಿ ಫಾಲೋ ಮಾಡಬೇಕು. ನಿಮ್ಮ ಚಿಂತನೆ ಹೇಗಿದೆ ಅಂತ ಅಂದರೆ, ನಿಮ್ಮ ಒಳಗಡೆ ನಿಮ್ಮನ್ನು ನೋಡಿ ಇನ್ನೊಬ್ಬರು ಫಾಲೋ ಮಾಡಬೇಕು ನಿಮ್ಮನ್ನು. ಹೇಗೆ ಅಂತ ಅಂದರೆ ನೋಡಿ, ಅವರು ಒಂದು ಮಾದರಿ, ಒಂದು ಮಾಡೆಲ್ ಆಗಿ ನಿಮ್ಮನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ. ಆ ಥರ ನಿಮ್ಮೊಳಗಡೆ ನಿಮ್ಮ ಹೊಸ ಹೊಸ ಐಡಿಯಾಗಳು, ಚಿಂತನೆಗಳು ನಿಮ್ಮಲ್ಲಿ ಸ್ಪಾರ್ಕಲ್ ಆಗ್ತಾ ಇದೆ. ನೀವು ಒಬ್ಬರು ಐಡಲ್ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಫೋರ್ ಆಫ್ ಪೆಂಟಿಕಲ್ಸ್ ನೋಡಿ, ಇಲ್ಲೂ ಹಣಗಳು, ಪರ್ಸ್ ಇದೆ, ಹಣ ಇದೆ. ನೀವು ಹೆಂಗೆ ಅಂದರೆ ಶ್ರಮಪಟ್ಟು ಎಲ್ಲ ದುಡ್ದಿದ್ದೀರಾ, ಅದನ್ನು ನೀವು ಎಂಜಾಯ್ ಮಾಡ್ತೀರಾ ಖುಷಿಯಿಂದ. ಸಾರಿ, ವಾಯ್ಸ್ ಹೊಟ್ಟೋಗಿದೆ, ಮೈಕ್ದು ಚಾರ್ಜ್ ಹೋಗಿ, ದಯವಿಟ್ಟು ಕ್ಷಮೆ ಇರಲಿ. ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯಿತು. ಫೆರಿಸ್ಟ್ ಮಾತ್ರ ಮತ್ತೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಕೇಳಿ. ಇದು ರೆಕಾರ್ಡ್ ಮಾಡಿರೋದು 3:45-4 ಗಂಟೆ ಸಮಯದಲ್ಲಿ, ಬೆಳಗಿನ ಜಾವ. ಈ ಫೆರಿಸ್ ಕಾರ್ಡ್ ರೀಡಿಂಗ್ ಮಾಡಿದ್ದು ವಾಯ್ಸ್ ಹೊಟ್ಟೋಗಿದೆ, ಅದಕ್ಕೋಸ್ಕರ ಮತ್ತೆ ಇದನ್ನು ರೀಡ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ ನೀವು ಮ್ಯೂಸಿಕ್ ಕೇಳಬೇಕಾದ್ರೆ
ಅದನ್ನು ಒಂದು ಕೇರ್ಫುಲ್ಲಾಗಿ ಕೇಳಿ, ಎಚ್ಚರಿಕೆಯಿಂದ ಕೇಳಿ. ಯಾಕಂದರೆ ಅದರಲ್ಲೂ ನಿಮಗೆ ಏನೋ ಮೆಸೇಜ್ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಾಂದರೆ ಆ ಮ್ಯೂಸಿಕ್ ನಿಮಗೆ ಒಂದು ಮೆಮೊರಿನ ಮೆಲ್ಕಾಕೋ ಹಾಗೆ ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಫೆರಿಸ್ ನಿಮ್ಮ ಮನೆ ಬಾಗಿಲಿಗೆ ಆ ಮೆಸೇಜ್ನ ತಲುಪಿಸ್ತಾರೆ ಈ ಥರ ಮ್ಯೂಸಿಕ್ ಮೂಲಕ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ವಿಶ್ ಏನಾದ್ರು ಇದ್ದರೆ ಅದು ಪ್ಯೂರ್ ಇಂಟೆನ್ಷನಿಂದ ಈ ಯೂನಿವರ್ಸ್ಗೆ ನಿಮ್ಮ ಒಂದು ಏನು ಮೊರೆ, ನಿಮ್ಮ ಭಗವಂತನಲ್ಲಿ ಏನಾದರೂ ಒಂದು ಕೇಳ್ಕೋಬೇಕಂದ್ರೆ ಅದನ್ನು ಒಂದು ಪ್ಯೂರ್ ಇಂಟೆನ್ಷನಿಂದ ಅದನ್ನು ಯೂನಿವರ್ಸ್ಗೆ ಕೇಳಿ ಅದನ್ನು ಬ್ಲೋ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಪ್ಯೂರ್ ಇಂಟೆನ್ಷನಿಂದ ಮಾಡಿದ್ರೆ ಅದು ನಿಮಗೆ ಒಂದು ಆ ನಿಮ್ಮ ವಿಶ್ ನೆರವೇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ಮಾಡಿರೇಟ್ ನೋಡಿ, ಇಲ್ಲಿ ಲಡ್ಡುನ ಏನೋ ಇಟ್ಕೊಂಡು ತುಂಬ ಹ್ಯಾಪಿಯಾಗಿ ತಿನ್ನೋದಕ್ಕೆ ಕೂತಿದ್ದಾರೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಊಟದಲ್ಲಿ ಎಲ್ಲನೂ ಆರೋಗ್ಯಕರವಾಗಿರಲಿ. ಯಾಕೆ ಅಂದರೆ ನೀವು ತಿನ್ನೋದು ಹ್ಯಾಬಿಟ್ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದನ್ನು ಆರೋಗ್ಯಕರವಾಗಿ ಬದಲಾಯಿಸಿ. ನೀವು ತಿನ್ನೋದು ಸಿಕ್ಕದನ್ನೆಲ್ಲ ತಿನ್ನಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯಾವುದಾದ್ರು ನಿಮಗೆ ಬಿಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತ ಬಿಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನ್ಯೂ ಬಿಗಿನಿಂಗ್. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರ್ಬೋದು, ಮಗು ಹುಟ್ತಾ ಇರ್ಬೋದು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ನಿಮ್ಮ ಆಸೆಗಳು, ನಿಮ್ಮ ಆಕಾಂಕ್ಷೆಗಳು ಏನಿದೆ ಅದನ್ನು ನೀವು ಈ ಮಗು ಥರ ಪೋಷಿಸಿ, ಲಾಲನೆ ಪಾಲನೆ ಮಾಡಿ ಅದನ್ನು ಬೆಳೆಸಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ನಿಮ್ಮ ಒಂದು ಆಸೆ, ನಿಮ್ಮ ಆಕಾಂಕ್ಷೆ ಏನಿದೆ ಅದನ್ನು ನೀವು ಆ ಮಗು ಥರ ಅದನ್ನು ಪೋಷಿಸಿ ಬೆಳೆಸಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಇದರಲ್ಲೂ ಅಷ್ಟೇ ಟ್ರೀ ವಿಸ್ಡಮ್ ಅಂತ ಇದೆ ನೋಡಿ. ಅವರು ಕೊಳಲು ನಾದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಈ ನಿಮ್ಮ ಪ್ರಸ್ತುತ, ನಿಮ್ಮ ಪ್ರೆಸೆಂಟಲ್ಲಿ ನಿಮಗೆ ಈ ಕೊಳಲ್ನಾದ, ಈ ಮ್ಯೂಸಿಕ್ ಏನೋ ಒಂದು ತಿಳಿಸ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದರಿಂದ ನಿಮಗೆ ಉತ್ತರ ಗೊತ್ತಾಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.